ನಗರದ ಹೊರವಲಯದ ಗವೇನಹಳ್ಳಿ ಬೈಪಾಸ್ ರಸ್ತೆ ಬಳಿ ಇರುವ ಕಾಮಧೇನು ಸಹಕಾರಿ ವಿದ್ಯಾಶ್ರಮದ ಆವರಣದಲ್ಲಿ ನಿರ್ಮಿಸಿರುವ ಹೆಬ್ಬಾರಾಲಯದ ನೂತನ ಕಟ್ಟಡ ಉದ್ಘಾಟನೆ ಮತ್ತು ದಿವಂಗತ ಗುರುರಾಜ್ ಹೆಬ್ಬಾರ್ರವರ ಪ್ರತಿಮೆ ಅನಾವರಣವನ್ನು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಜಿಎಲ್ ಮುದ್ದೇಗೌಡರು ನೆರವೇರಿಸಿದರು. ನಂತರ ಮಾತನಾಡಿದ ಜಿಎಲ್ ಮುದ್ದೇಗೌಡರು, ಡಾಕ್ಟರ್ ಗುರುರಾಜು ಹೆಬ್ಬಾರ್ ತಂದೆಯವರು ಪರಿಚಯವಿದ್ದು ಲಕ್ವ ಹೊಡೆದವರಿಗೆ ಔಷಧಿ ಕೊಡುವ ಒಂದು ಪದ್ಧತಿ ಇತ್ತು. ಅನೇಕ ಜನರು ಹೋಗಿ ಚಿಕಿತ್ಸೆ ಪಡೆಯುತ್ತಿದ್ದರು. ಅದೇ ರೀತಿ ಹೆಬ್ಬಾರ್ ಡಾಕ್ಟರ್ ಕೂಡ ಹಾಸನಕ್ಕೆ ಬಂದು ತಮ್ಮವಧಿಯಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಇಂತಹ ಸೇವೆ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ಎಲ್ಲರಿಂದ ದೇಣಿಗೆ ಪಡೆದು ಹಿರಿಯ ನಾಗರಿಕರಿಗೆ ಆಶ್ರಯವನ್ನು ಇಲ್ಲಿ ಕೊಟ್ಟು ಜೀವನ ಉತ್ತಮವಾಗಿರಲೆಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಬಹಳಷ್ಟು ಜನ ಹಾಸನದ ಜನತೆ ಸಹಾಯವನ್ನು ಮಾಡಿದ್ದಾರೆ ಎಂದರು. ಮತ್ತು ಅವರ ತಂದೆಯರ ಪರಿಚಯ ನನಗಿತ್ತು. ಡಾಕ್ಟರ್ ಹೆಬ್ಬಾರ್ ಅವರ ತಂದೆಯವರು ಲಕ್ವ ಹೊಡೆದವರಿಗೆ ಔಷಧಿ ಕೊಡ್ತಾ ಇದ್ರು ಅಂತ ಒಂದು ಪ್ರತೀತಿ ಇತ್ತು. ಎಲ್ಲ ಜನರು ಹೋಗಿ ಅವರಿಂದ ಔಷಧಿಯನ್ನು ಪಡೀತಾ ಇದ್ರು. ಅದೇ ರೀತಿ ನಮ್ಮ ಶ್ರೀ ಹೆಬ್ಬಾರ್ ಡಾಕ್ಟರು ಹಾಸನದಲ್ಲಿ ಬಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಇಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡೋದು ಅಷ್ಟು ಸುಲಭವಾದ್ದಲ್ಲ. ಎಲ್ಲರಿಂದ ದೇಣಿಗೆಯನ್ನು ಪಡೆದು ಹಿರಿಯ ನಾಗರಿಕರಿಗೆ ಆಶ್ರಯವನ್ನು ಇಲ್ಲಿ ಕೊಟ್ಟು ಅವರ ಜೀವನ ಸುಖಕರವಾಗಿ ಬಾಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಬಹಳ ಜನ ಹಾಸನದ ಜನತೆ ಸಹಾಯವನ್ನು ಮಾಡಿದ್ದಾರೆ. ಇದರಲ್ಲಿ ಪ್ರತಿಯೊಬ್ಬರ ಹೆಸರನ್ನು ಹೇಳ್ತಾ ಹೋದರೆ ಅಷ್ಟು ಸೂಕ್ತವಲ್ಲ. ಇಂಥ ಒಂದು ಸಂಸ್ಥೆಯನ್ನು ಹಾಸನದಲ್ಲಿ ಮಾಡಿರೋದು ನಮಗೆಲ್ಲರಿಗೂ ಕೂಡ ಗೌರವವನ್ನು ತಂದಿದೆ. ಇಲ್ಲಿ ಬೆಳೆದಂಥ ಮಕ್ಕಳು ದೇಶ ವಿದೇಶಗಳಲ್ಲಿ ಹೋಗಿ ಅವರ ಬಾಳನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದಾರೆ. ಹೀಗಿದ್ದಂಥ ಸಂಸ್ಥೆಯನ್ನು ಕಟ್ಟಿದ ಮಹಾನುಭಾವರಾದ ಡಾಕ್ಟರ್ ಹೆಬ್ಬಾರ್ ಅವರನ್ನ ನಾವು ಯಾವಾಗಲೂ ಕೂಡ ನೆನೆಯಬೇಕಾದ್ದು ಬಹಳ ಮುಖ್ಯವಾದ್ದು. ಇವತ್ತಿನ ದಿವಸ ಅದರ ಕಾರ್ಯಕಾರಿಣಿ ಸಮಿತಿಯ ಎಲ್ಲ ಸದಸ್ಯರು ಸೇರಿ, ಹಿರಿಯ ನಾಗರಿಕರೆಲ್ಲರೂ ಸೇರಿ, ಹಾಸನದ ಇಡೀ ಜನತೆ ನೋಡಿದಾಗ ಹೆಬ್ಬಾರ್ ಅವರಲ್ಲಿ ಎಷ್ಟು ಪ್ರೀತಿಯಿಂದ ಇಟ್ಕೊಂಡಿದ್ರು ಜನ ಅನ್ನೋದು ಗೊತ್ತಾಗುತ್ತೆ. ಅವರ ನೆನಪಿಗಾಗಿ ಈ ಒಂದು ಕಟ್ಟಡವನ್ನು ಕಟ್ಟಿರೋದು ಬಹಳ ಸಂತೋಷ. ಇದು ಚೆನ್ನಾಗಿ ಬೆಳೀಲಿ ಅನ್ನೋದು ನನ್ನ ಆಶಯ. ಅದೇ ರೀತಿ ಅವರು ಕಟ್ಟಿದಂಥ ಒಂದು ಸಂಸ್ಥೆಯಲ್ಲಿ ಅವರ ಪ್ರತಿಮೆಯನ್ನು ಅಳವಡಿಸುತ್ತಾ ಇರೋದು ಹೆಮ್ಮೆಯ ವಿಷಯ. ಇದನ್ನು ನಾವು ಸಂತೋಷದಿಂದ ಇವತ್ತು ಈ ಕೆಲಸವನ್ನು ಮಾಡಿದ್ದೀವಿ. ಎಲ್ಲ ಹಿರಿಯ ನಾಗರಿಕರು ಬಂದಿದ್ದೀರಿ. ಇದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನೆಲ್ಲ ನೋಡಿದಾಗ ನನ್ನ ವಯಸ್ಸು ಜಾಸ್ತಿ ಆಗಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ನನಗಿಂತ ಹೆಚ್ಚಾದ ವಯಸ್ಕರು ಕೂಡ ಬಹಳ ಜನ ಬಂದಿದ್ದೀರಿ ಅಂತ ಕಾಣ್ತದೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಹೇಳಿ ನಾನು ಸೋಮವಾರಪೇಟೆಗೆ ಹೋಗಬೇಕಾದ್ರಿಂದ ತಮ್ಮ ಸಂಸ್ಥೆಯ ನಿರ್ದೇಶಕರಾದ ಚಂದ್ರಶೇಖರ್ ರವರು ಮಾತನಾಡಿ, ಕಾಮಧೇನು ಸಹಕಾರಿ ವಿದ್ಯಾಶ್ರಮ, ಚೈತನ್ಯ ಮಂದಿರ, ವೃದ್ಧಾಶ್ರಮ, ಗೋಪಾಲನ ಘಟಕ ಮತ್ತು ಶಿಶು ಕೇಂದ್ರ ಅಮೂಲ್ಯ ವಿಶೇಷ ದತ್ತು ಕೇಂದ್ರವು ಹಾಸನದ ಹೊರವಲಯದಲ್ಲಿದ್ದು, ಈ ಸಂಸ್ಥೆಯು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ರಾಜ್ಯಾದ್ಯಂತ ಜನಪ್ರಿಯತೆಯನ್ನು ಗಳಿಸಿದೆ ಎಂದರು. ಗೋಪಾಲನ ಘಟಕ, ಶಿಶು ಕೇಂದ್ರ ನೆರವು ಬಂದ ದಾರಿಯನ್ನು ನಾನು ಓದುವುದರ ಮೂಲಕ ನಿಮಗೆ ತಿಳಿಯಪಡಿಸಲು ಸಮಾಜಮುಖಿ ಕೆಲಸ ಮಾಡಿಕೊಂಡ ರಾಜ್ಯಾದ್ಯಂತ ಜನಪ್ರಿಯತೆಯನ್ನು ಗಳಿಸಿರುವ ನಮ್ಮ ಹೆಮ್ಮೆಯ ಕಾಮಧೇನು ವೃದ್ಧಾಶ್ರಮ ನಿಯಮಿತ ಚೈತನ್ಯ ಮಂದಿರ ರೂಪುಗೊಳ್ಳುವುದಕ್ಕೂ ಮೊದಲು ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ಶ್ರೀ ಗೋಪಕುಮಾರ್ ಕೆಪಿ ರವರು ಶಾಸ್ತ್ರ ಇಂಡಸ್ಟ್ರಿ ಕಟ್ಟಿದ ಮಾರ್ಕೆಟ್ ಹಾಸನ, ಶ್ರೀ ಆನಂದ ಬಾಗಡೆ ಎಚ್.ಸಿ., ಶ್ರೀ ವೆಂಕಟರಾಮು ರವರು ಸಭೆ ನಡೆಸಿ ಒಳ್ಳೆಯ ಗುಣಮಟ್ಟ ವಿದ್ಯಾಸಂಸ್ಥೆ ಮಾಡುವುದೆಂದು ನಿರ್ಧರಿಸಿ ಡಾಕ್ಟರ್ ಹೆಬ್ಬಾರ್ ಅವರ ಮನೆಗೆ ಬಂದು ಶ್ರೀಮತಿ ಸ್ವರ್ಣಲತಾ ಹೆಬ್ಬಾರ್ ಅವರಿಗೆ ಸಂಸ್ಥೆಯನ್ನು ಪ್ರಾರಂಭಿಸಬೇಕೆಂದು ತಿಳಿಸಿ ಅವರು ಸಹ ಒಪ್ಪಿಗೆ ನೀಡಿದರು. ತದನಂತರ ಶ್ರೀ ಕೆ.ಪಿ. ಗೋಪಕುಮಾರ್ ಅವರು 50 ಜನ ಷೇರುಗಳನ್ನು ಸಂಗ್ರಹಿಸಿ ಮೊದಲು ನೀಡಿದರು. ಹಾಗೂ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು 50 ಷೇರುಗಳನ್ನು ಒಟ್ಟು 100 ಜನ
ಸದಸ್ಯರಿಂದ ಸ್ಥಾಪಿತವಾದ ಸಂಸ್ಥೆ ಇದು. ಇಂದು 318 ಷೇರುದಾರರನ್ನು ಹೊಂದಿರುತ್ತದೆ. ಈ ಹಣವನ್ನು HDFC ಬ್ಯಾಂಕ್ ತಾಲೂಕು ಶಾಖೆಯಲ್ಲಿ ಒಟ್ಟು 5,10,000 ರು ಠೇವಣಿ ಮಾಡಿ ಉಪನಿಬಂಧಕರಾದ ಜೆ ಕೊಟ್ರೇಶ್ ಅವರಿಗೆ ಅರ್ಜಿ ನೀಡಿ ನೋಂದಣಿ ಮಾಡಲಾಯಿತು. ಅನೇಕ ವೃದ್ಧರು ಅವರ ಕಷ್ಟಗಳನ್ನು ಕೇಳಿಕೊಳ್ಳುತ್ತಾ ವೃದ್ಧಾಶ್ರಮ ಮಾಡಲು ಬೇಡಿಕೆ ಇದ್ದಿದ್ದರಿಂದ ವಿದ್ಯಾಸಂಸ್ಥೆಯನ್ನು ನಂತರ ಪ್ರಾರಂಭಿಸೋಣ ಎಂದು ತೀರ್ಮಾನ ತೆಗೆದುಕೊಂಡರು. ಸಂಸ್ಥೆಯ ಹೆಸರಿನಲ್ಲಿ ಗವಿನಹಳ್ಳಿ ಗುಂಡೇಗೌಡರಿಂದ ಕೋಳಿ ಫಾರಂನಿಂದ 3 ಎಕರೆ ಜಮೀನನ್ನು ಖರೀದಿಸಲಾಯಿತು. ಇದರ ರಿಜಿಸ್ಟ್ರೇಷನ್ ಅನ್ನು ಸರ್ಕಾರದಿಂದ ಅನುಮತಿ ಪಡೆಯಲು ಡಾಕ್ಟರ್ ರಾಜಶೇಖರ್ ರವರ 1 ವರ್ಷದ ಶ್ರಮದಿಂದ ಅನುಮತಿ ದೊರೆಯಿತು. ವಾರ್ಡ್ಗಳು ಮತ್ತು ಅಡುಗೆ ಮನೆಯನ್ನು ನವೀಕರಣ ಮಾಡಿ 2003 ಇಸ್ವಿಯಲ್ಲಿ 10 ಜನ ವೃದ್ಧರಿಂದ ಉಚಿತ ವೃದ್ಧಾಶ್ರಮ ಪ್ರಾರಂಭಿಸಲಾಯಿತು. ಒಟ್ಟು 332 ವೃದ್ಧರು ದಾಖಲಾಗಿದ್ದು, ಪ್ರಸ್ತುತ 43 ವೃದ್ಧರಿದ್ದು, ಅದರಲ್ಲಿ 15 ಜನ ಗಂಡಸರು, 28 ಜನ ಹೆಂಗಸರು ವಾಸವಿರುತ್ತಾರೆ. ನಂತರ ವೃದ್ಧಾಶ್ರಮದ ಜೊತೆಗೆ ಶ್ರೀಮತಿ ಸ್ವರ್ಣಲತಾರವರ ಆಶಯದಂತೆ ಅವರ ಮುಂದಾಳತ್ವದಲ್ಲಿ ಮಕ್ಕಳ ಪಾಲನೆಗಾಗಿ ನಂದಗೋಕುಲವನ್ನು ಪ್ರಾರಂಭಿಸಲಾಯಿತು. 17/4/2005ರಲ್ಲಿ ನೆಲಮಹಡಿಯನ್ನು ನಿರ್ಮಿಸಿ ಶ್ರೀ HS ಪ್ರಕಾಶ್ ಅವರಿಂದ ಉದ್ಘಾಟಿಸಲಾಯಿತು. ಈ ಕಟ್ಟಡದಲ್ಲಿ ದಿನಾಂಕ 10/1/2008ರಲ್ಲಿ ದತ್ತು ಕೇಂದ್ರವನ್ನು ಸ್ಥಾಪಿಸಲಾಯಿತು. ಇದರ ಉದ್ಘಾಟನೆಯನ್ನು ಶ್ರೀ ಅಶೋಕ್ ಹಾರ್ನಳ್ಳಿಯವರು ಮಾಡಿದರು. ಇಲ್ಲಿಯವರೆಗೆ 283 ಮಕ್ಕಳು ದಾಖಲಾಗಿದ್ದು, 171 ಮಕ್ಕಳನ್ನು ಸ್ವದೇಶಿ ದತ್ತು ಹಾಗೂ 3 ವಿದೇಶಿ ದತ್ತು ನೀಡಲಾಗುತ್ತದೆ. ಮಾದರಿ ಗೋ ಸಂರಕ್ಷಣೆಗಾಗಿ ಗೋಶಾಲೆ ಸ್ಥಾಪಿಸಿ ಇದರಲ್ಲಿ ಬರುವ ಹಾಲು, ಮೊಸರು, ಮಜ್ಜಿಗೆ ಹಾಗೂ ಬೆಣ್ಣೆಯನ್ನು ಮಕ್ಕಳು, ವೃದ್ಧರಿಗೆ ಉಪಯೋಗಿಸಲಾಗುತ್ತಿದೆ. ಈಗ ಸದ್ಯ 10 ಗೋವುಗಳು ಇರುತ್ತದೆ. ನಮ್ಮ ಆಶ್ರಮದ ಸುತ್ತಲೂ 3 ಎಕರೆ ಜಾಗಕ್ಕೂ ಕಾಂಪೌಂಡ್ ಅನ್ನು ಸಂಸ್ಥೆ ಹಾಗೂ ದಾನಿಗಳ ಸಹಾಯದಿಂದ ನಿರ್ಮಿಸಲಾಗಿದೆ. ವೃದ್ಧರ ಮನಃಶಾಂತಿಗಾಗಿ ದಿನಾಂಕ 7/6/2015ರಂದು ಚೈತನ್ಯ ಗಂಗಾಧರೇಶ್ವರ ಭೂಮಾತೆ ಭಾರತ ಮಾತೆ ದೇವಾಲಯವನ್ನು ಉದ್ಘಾಟಿಸಲಾಯಿತು. 26/3/2016ರಂದು ನವಗ್ರಹ ದೇವಸ್ಥಾನವನ್ನು ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರಿಂದ ಉದ್ಘಾಟಿಸಲಾಯಿತು. ದಿನಾಂಕ 16/9/2018ರಂದು ನೂತನ ಕಟ್ಟಡ ಮೊದಲ ಮಹಡಿಯನ್ನು ಸಂಸ್ಥೆ ಹಾಗೂ ದಾನಿಗಳ ಸಹಾಯದಿಂದ ನಿರ್ಮಿಸಿ ಶ್ರೀ HD ದೇವೇಗೌಡರವರಿಂದ ಉದ್ಘಾಟಿಸಲಾಯಿತು. 7/8/2020ರಂದು ದಾಸೋಹ ಭವನ ಭೋಜನಾಲಯವನ್ನು ಸಂಸ್ಥೆ ಹಾಗೂ ದಾನಿಗಳ ಸಹಾಯದಿಂದ ನಿರ್ಮಿಸಿ ಶ್ರೀ ಗಿರೀಶ್ ಜಿಲ್ಲಾ ಈ ವೇಳೆ ಕಾಮಧೇನು ಸಹಕಾರಿ ವಿದ್ಯಾಶ್ರಮದ ಅಧ್ಯಕ್ಷರಾದ ಎಂ ಮಾಧವ ಶೇಣ್ಯ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ KR ಅನುಪಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.